ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಕಂದಾಯ ಜಿಲ್ಲೆಯನ್ನು ಪಕ್ಷ ಎರಡಾಗಿ ವಿಭಜಿಸಿ ನಾಲ್ಕು ಅಸೆಂಬ್ಲಿಗೆ ಒಂದು ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ತಂದಿದೆ. ಬಂಟ್ವಾಳ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಗ್ರಾಮಾಂತರ ಜಿಲ್ಲೆ. ಅದೇ ರೀತಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡುಬಿದಿರೆ ನಗರ ಜಿಲ್ಲೆ ಅಂತ ಹೇಳುವಂಥದ್ದು ಆಡಳಿತಾತ್ಮಕವಾದಂಥ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಹೊಸ ಜಿಲ್ಲೆಯನ್ನು ಘೋಷಣೆ ಮಾಡಿದೆ. ಆ ಒಂದು ಜಿಲ್ಲಾ ಸಮಿತಿಯ ವತಿಯಿಂದ ಮೊದಲ ಪತ್ರಿಕಾಗೋಷ್ಠಿಯನ್ನು ನಾವು ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆಸ್ತಾ ಇದ್ದೇವೆ. ಬಂದಿರತಕ್ಕಂತಹ ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಪಕ್ಷದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳು. ಇತ್ತೀಚೆಗೆ ಜನವರಿ 7ನೇ ತಾರೀಕಿನಂದು ನಮ್ಮ ಪಕ್ಷದ ಜಿಲ್ಲಾ ಪ್ರತಿನಿಧಿ ಸಭೆ, ನಮ್ಮ ಅವಿಭಜಿತ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿ ಸಭೆ ಮಂಗಳೂರು ಪುರಭವನದಲ್ಲಿ ನಡೆಯಿತು. ಈ ಒಂದು ಪ್ರತಿನಿಧಿ ಸಭೆಯಲ್ಲಿ 8 ಪ್ರಮುಖವಾದಂಥ ತೀರ್ಮಾನಗಳನ್ನು ಕೈಗೊಂಡಿದ್ದೇವೆ. ಬಹಳ ಪ್ರಮುಖವಾದಂಥ 8 ತೀರ್ಮಾನಗಳು. ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಗತ್ಯವಾದಂತಹ ಜನರ ಬಹುಕಾಲದ ಬೇಡಿಕೆಯಾದಂತಹ, ಇಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರ ಇರ್ಬೋದು, ಇದನ್ನು ಕಡೆಗಣಿಸ್ತಾ ಬಂದಿರತಕ್ಕಂತಹ ಬೇಡಿಕೆಯಾಗಿರ್ತದೆ. ಅದನ್ನು ಇವತ್ತು ನಾವು ಸಮಾಜದ ಮುಂದೆ ಇಟ್ಟಿದ್ದೇವೆ. ಅದೇ ರೀತಿ ಸರ್ಕಾರದ ಮುಂದೆ ಕೂಡ ಇದನ್ನು ಇಟ್ಟಿದ್ದೇವೆ. ಈಗಾಗಲೇ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಈ ವಿಚಾರವನ್ನು ತಿಳಿಸಿದ್ದೇವೆ. ಇನ್ನೂ ಕೂಡ ಬೇರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಬಳಿಗೆ ಕೂಡ ನಾವು ನಿಯೋಗವೊಂದನ್ನು ಹೋಗಿ ಈ ಬಗ್ಗೆ ಒತ್ತಡ ಹೇಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಆ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಪುತ್ತೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ನಮ್ಮದು ಒಂದು ದೊಡ್ಡ ಜಿಲ್ಲೆ, ಭೌಗೋಳಿಕವಾಗಿ ವಿಸ್ತಾರವಿರುವಂತಹ ಜಿಲ್ಲೆಯಾಗಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆ. ಹಿಂದೆ 1999ರಲ್ಲಿ ಅವಿಭಜಿತ ಉಡುಪಿ ಜಿಲ್ಲೆ ವಿಭಜನೆಗೊಂಡ ಬಳಿಕ ಸುಮಾರು 20-25 ವರ್ಷಗಳಾಗಿದೆ. ಆನಂತರ ತಾಲೂಕುಗಳು ಜಾಸ್ತಿಯಾಗಿದೆ, ಜನಸಂಖ್ಯೆಗಳು ಜಾಸ್ತಿಯಾಗಿದೆ, ಗ್ರಾಮಗಳು ಜಾಸ್ತಿಯಾಗಿದೆ, ಗ್ರಾಮ ಪಂಚಾಯತ್ಗಳು ಜಾಸ್ತಿಯಾಗಿದೆ. ಜನರಿಗೆ ಆಡಳಿತಾತ್ಮಕವಾದಂತಹ ವಿಚಾರಗಳಿಗೆ ಕೇಂದ್ರ ಸ್ಥಾನವನ್ನು ಸಂಪರ್ಕಿಸಲು ತುಂಬ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ಹಲವು ವರ್ಷದ ಒಂದು ಬೇಡಿಕೆಯಾಗಿರ್ತದೆ ಪುತ್ತೂರನ್ನೊಂದು ತಾಲೂಕು ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ, ಪುತ್ತೂರನ್ನೊಂದು ಜಿಲ್ಲೆ ಮಾಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆ. ಈ ಬೇಡಿಕೆ ಯಾವತ್ತೂ ಈಡೇರಬೇಕಾಗಿತ್ತು. ನಮ್ಮ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತಿಗೂ ಕೂಡ ಆ ಒಂದು ಕಾರ್ಯ ನಡೆದಿಲ್ಲ ಅಂತ ಹೇಳುವಂಥದ್ದು ದುರದೃಷ್ಟಕರ. ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಮುಂದೆ ಪ್ರಬಲವಾದಂಥ ಬೇಡಿಕೆ ಇಡುವಂಥದ್ದು ಏನು ಅಂತ ಹೇಳಿದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿಕೊಂಡು 2 ಜಿಲ್ಲೆಗಳನ್ನಾಗಿ ಮಾಡಬೇಕು. ಒಂದು ಪುತ್ತೂರು ಜಿಲ್ಲೆಯನ್ನು ಅಸ್ತಿತ್ವಕ್ಕೆ ತರಬೇಕು. ಅದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕು. ಯಾಕೆಂತ ಹೇಳಿದರೆ, ಪುತ್ತೂರು ಎಲ್ಲ ವಿಚಾರದಲ್ಲಿಯೂ ಕೂಡ ಒಂದು ಜಿಲ್ಲೆಯಾಗಲಿಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದಂತಹ ಒಂದು ನಗರವಾಗಿದೆ. ಬಹಳ ವೇಗವಾಗಿ ಬೆಳೆಯುತ್ತಿರುವಂಥ ನಗರವಾಗಿದೆ. ಎಲ್ಲ ಮೂಲಭೂತ ಸೌಲಭ್ಯಗಳಿದೆ. ಅದೇ ರೀತಿ ಜಿಲ್ಲಾ ಕೇಂದ್ರವಾಗಲಿಕ್ಕೆ ಬೇಕಾದಂತಹ ಎಲ್ಲ ಸ್ಥಳಾವಕಾಶಗಳು ಕೂಡ ಇರುವಂತಹ ಒಂದು ಕೇಂದ್ರವಾಗಿದೆ ಪುತ್ತೂರು. ಇದನ್ನು ಸರ್ಕಾರ ಕೂಡಲೇ ಜಿಲ್ಲಾ ಕೇಂದ್ರ ಅಂತ ಹೇಳಿ ಘೋಷಿಸಬೇಕು. ಅದನ್ನು ಮುಂದಿನ ಬಜೆಟ್ನಲ್ಲಿ ಘೋಷಿಸಬೇಕು. ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಸು ಓಡಿಸಲಿಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಬಳಿಕ ಧರ್ಮಸ್ಥಳ ಮಂಗಳೂರು, ಪುತ್ತೂರು ಮಂಗಳೂರು, ಅದೇ ರೀತಿ ಉಪ್ಪಿನಂಗಡಿ ಮಂಗಳೂರು, ಸುಬ್ರಹ್ಮಣ್ಯ ಮಂಗಳೂರು, ಸುಳ್ಯ ಮಂಗಳೂರು, ಈ ತಾಲೂಕು ಕೇಂದ್ರಗಳಿಂದ ಮಂಗಳೂರಿಗೆ ಹೋಗುವಂಥ ಬಸ್ಸುಗಳಲ್ಲಿ ತುಂಬ ಕಡಿತ ಮಾಡಿದ್ದಾರೆ. ನಿಮಗೆ ನೋಡ್ಬೋದು, ರಸ್ತೆ ಬದಿಯಲ್ಲಿ ಯಾವಾಗ ನೋಡಿದರೂ ಜನರು ಬಸ್ಸಿಗಾಗಿ ಕಾಯ್ತಾ ಇರುವಂಥ ಒಂದು ದೃಶ್ಯ ಇವತ್ತು ಸಾಮಾನ್ಯವಾಗಿದೆ. ಆದ ಕಾರಣ ಈಗಾಗಲೇ ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಪತ್ರ ಕಳಿಸಿದ್ದೇವೆ. ಇನ್ನೊಮ್ಮೆ ಮುಖತವಾಗಿ ಭೇಟಿಯಾಗಲಿಕ್ಕೂ ಕೂಡ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದಂತಹ ಬಸ್ಸುಗಳನ್ನು ಅಳವಡಿಸಬೇಕು. ಅದೇ ರೀತಿ ಖಾಸಗಿ ಬಸ್ಸುಗಳಲ್ಲಿ ಡೋರ್ಗಳಿಲ್ಲದಂಥ ಬಸ್ಸುಗಳಾಗಿರುತ್ತೆ ಬಹುತೇಕ ಇರುವಂಥದ್ದು. ಬಾಗಿಲುಗಳನ್ನು ಅಳವಡಿಸಬೇಕು. ಸ್ವಯಂಚಾಲಿತ ಬಾಗಿಲಾಗಿರ್ಬೋದು ಅಥವಾ ಮ್ಯಾನುವಲ್ ಬಾಗಿಲಾಗಿರ್ಬೋದು, ಪ್ರತಿ ಬಸ್ಸುಗಳಲ್ಲಿ ಕೂಡ ಬಾಗಿಲು ಅಳವಡಿಸಬೇಕು. ಹಿಂದೆಯೂ ಕೂಡ ಇಲ್ಲಿ ತುಂಬ ದುರಂತಗಳಾಗಿದೆ.
ಮಂಗಳೂರಲ್ಲಿ ಹಲವಾರು ದುರಂತ ಆಗಿದೆ. ಬಸ್ಸಿನಿಂದ ಹೊರಗೆ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದು, ಬಸ್ಸಿನ ನಿರ್ವಾಹಕರು ಸಾವನ್ನಪ್ಪಿದಂತಹ ಘಟನೆಗಳಾಗಿದೆ. ಈ ರೀತಿ ಘಟನೆ ಆಗುವಾಗ ಒಮ್ಮೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತದೆ, ಆ ನಂತರ ಆ ವಿಚಾರದಲ್ಲಿ ಅವರು ಯಾವುದೇ ಒಂದು ಕ್ರಮ ವಹಿಸ್ತಾ ಇಲ್ಲ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಮತ್ತೊಂದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಬಹುಕಾಲದ ಒಂದು ಬೇಡಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೆಡಿಕಲ್ ಹಬ್, ಎಜುಕೇಷನ್ ಹಬ್ ಅಂತೆಲ್ಲ ಕರೀತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಎಲ್ಲವೂ ಕೂಡ ಖಾಸಗಿ ಒಡೆತನದ್ದಾಗಿರ್ತದೆ ಇರುವಂಥದ್ದು. ಅದು ಆಸ್ಪತ್ರೆಗಳಾಗಿರ್ಬೋದು, ಅದು ಮೆಡಿಕಲ್ ಕಾಲೇಜುಗಳಾಗಿರ್ಬೋದು. ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಒಂದು ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಒಂದು ಮೆಡಿಕಲ್ ಆಗಿ ಬರಬೇಕು ಅಂತ, ಒಂದು ಡಾಕ್ಟರ್ ಆಗಿ ಬರಬೇಕು ಅಂತಾದರೆ 1 ರಿಂದ 5 ಕೋಟಿ ಖರ್ಚು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು. ಆ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ಆದ ಕಾರಣ ಇದು ಬಹಳ ಕಾಲದ ಬೇಡಿಕೆ ಆಗಿರ್ತದೆ. ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಎಲ್ಲಿ ಬೇಕಾದರೂ ಆಗ್ಬೋದು, ಇವಾಗ ಇರುವಂಥ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್, ಕಳೆದ ಬಜೆಟ್ನಲ್ಲಿ 4-5 ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸರ್ಕಾರ ಘೋಷಣೆ ಮಾಡಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೈಬಿಟ್ಟಿದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರದಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಂದರೆ ಜನಪ್ರತಿನಿಧಿಗಳು ಇಲ್ಲಿ ಖಾಸಗಿ ಒಡೆತನದ ಏನು ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳಿದೆ, ಅದರ ಬಗ್ಗೆ ಮಾತ್ರ ಅವರು ಏನು ಮುತುವರ್ಜಿ ವಹಿಸ್ತಾರೆ ವಿನಃ ಒಂದು ಸರ್ಕಾರಿ ವಿದ್ಯಾಸಂಸ್ಥೆಗಳು ಇಲ್ಲಿ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಯಾರಿಗೂ ಇಲ್ಲಿ ಕಾಳಜಿ ಇಲ್ಲ. ಆದ ಕಾರಣ ಸರ್ಕಾರದ ಮುಂದೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವಿಡುವಂಥ ಬೇಡಿಕೆ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಬೇಕು ಅಂತ ಹೇಳುವಂಥ ಒಂದು ಪ್ರಬಲ ಬೇಡಿಕೆಯನ್ನು ಈ ಮೂಲಕ ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೇವೆ. ಮತ್ತೊಂದು, ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಸುಂದರವಾದಂತಹ, ವಿಶಾಲವಾದಂತಹ, ಪ್ರಕೃತಿ ರಮಣೀಯವಾದಂತಹ ಒಂದು ಜಿಲ್ಲೆಯಾಗಿದೆ. ಅರಬ್ಬಿ ಸಮುದ್ರ ಒಂದು ಕಡೆ, ಮತ್ತೊಂದು ಕಡೆ ಪಶ್ಚಿಮ ಘಟ್ಟ, ಬಹಳ ವಿಶಾಲವಾದಂತಹ ಸುಂದರ ಪ್ರದೇಶ. ಪ್ರವಾಸೋದ್ಯಮಕ್ಕೆ ಇಲ್ಲಿ ವಿಪುಲ ಅವಕಾಶಗಳಿದೆ. ದೊಡ್ಡ ಮಟ್ಟದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂಥ ಅವಕಾಶಗಳಿದೆ. ಈಗಾಗಲೇ ನಾವು ಉಸ್ತುವಾರಿ ಸಚಿವರು, ಅದೇ ರೀತಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೇವೆ. ಮಂಗಳೂರಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ದೊಡ್ಡ ಮಟ್ಟದ ಒಂದು ಯೋಜನೆಯನ್ನು ತಾಂತ್ರಿಕ ತಜ್ಞರಿಂದ ಸಲಹೆ ಪಡೆದು ಮಾಡಬೇಕು. ಇಲ್ಲಿ ಒಂದು ಕನಿಷ್ಠ ಪಕ್ಷ ಮೊದಲ ಹಂತದಲ್ಲಿ ಒಂದು 3,000 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಇಲ್ಲಿ ಕಾರ್ಯಗತಗೊಳಿಸಿದರೆ ತುಂಬ ಮಂದಿಗೆ ಉದ್ಯೋಗ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಂಗಳೂರಲ್ಲಿ ಸಾಧ್ಯವಿದೆ. ಅಂದರೆ ಮಂಗಳೂರಿನ ಜನತೆ ತುಂಬ ಉದಾರಿಗಳು. ಇಂಥ ವಿಚಾರಗಳಲ್ಲಿ ಅಂಥ ಪ್ರವಾಸೋದ್ಯಮ, ಬೇರೆ ಏನಾದರೂ ಇಲ್ಲಿ ಯೋಜನೆಗಳು ಬಂದರೆ ಅದರಲ್ಲಿ ಭಾಗಿಯಾಗುವಂಥದ್ದು ಮತ್ತು ಅದರಲ್ಲಿ ಒಳಗೊಳ್ಳುವಂಥ ಕೆಲಸವನ್ನು ಮಂಗಳೂರಿನ ಜನತೆ ಮಾಡ್ತಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮಂಗಳೂರನ್ನು ಗುರುತಿಸುವಂಥ ಒಂದು ಕೆಲಸ ಮಾಡ್ಬೋದು. ಇಲ್ಲಿ ಹಾರ್ಬರ್ ಇದೆ, ಏರ್ಪೋರ್ಟ್ಗಳಿದೆ, ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಆದ ಕಾರಣ ಇದನ್ನೊಂದು ಪ್ರವಾಸೋದ್ಯಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕನಿಷ್ಠ ಪಕ್ಷ ಒಂದು 3,000 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಮುಂದಿನ ಬಜೆಟ್ನಲ್ಲಿ ಘೋಷಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತೊಂದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ತಮಗೆಲ್ಲ ಗೊತ್ತಿರ್ಬೋದು, ಗಾಂಜಾ, ಡ್ರಗ್ಸ್, ಈ ಅಮಲು ಪದಾರ್ಥಗಳ ಹಾವಳಿ ಎಷ್ಟು ಮಿತಿ ಮೀರ್ತಾ ಇದೆ ಅಂತ ಹೇಳಿದರೆ, ಟೀನೇಜ್ನ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. 8ನೇ ಕ್ಲಾಸ್ 9ನೇ ಕ್ಲಾಸ್ನಲ್ಲಿ ಕಲಿಯುವಂತಹ ಮಕ್ಕಳು ಕೂಡ ಇವತ್ತು ಅಮಲು ಪದಾರ್ಥಗಳ ದಾಸರಾಗುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಅಂದರೆ ಇದರ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳಿದೆ. ಇದು ಏನು ಪೊಲೀಸರು ಬಂಧಿಸುವಂತಹ ಆ 1-2 ಪೆಡ್ಲರ್ಗಳ ವಿಚಾರಗಳು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಶಕ್ತಿಗಳಿದೆ ಇದರ ಹಿನ್ನೆಲೆಯಲ್ಲಿ. ಅವರನ್ನು ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕು ಅಂತಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದಕ ದ್ರವ್ಯಗಳ ನಿಯಂತ್ರಣಕ್ಕೆ ಒಂದು ಕಾರ್ಯಪಡೆ, ವಿಶೇಷ ಕಾರ್ಯಪಡೆಯನ್ನು ರಚಿಸಬೇಕು. ಅದೇ ರೀತಿ ಇದನ್ನು ನಿಯಂತ್ರಿಸಲಿಕ್ಕೆ ವಿಶೇಷವಾದ ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತ ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ. ಅಂದರೆ ಇದು ಮುಂದೆ ಇದೇ ರೀತಿ ಹೋದರೆ ಇದರಲ್ಲಿ ದೊಡ್ಡ ಅಪಾಯಗಳಾಗುವಂಥ ಸಾಧ್ಯತೆ ಇದೆ. ಯುವ ಜನತೆ ಸಂಪೂರ್ಣವಾಗಿ ಈ ಡ್ರಗ್ಸಿಗೆ ಬಲಿಯಾಗ್ತಾ ಇದ್ದಾರೆ. ನಾಳೆ ಏನಾಗ್ಬೋದು, ನಮ್ಮ ಮಕ್ಕಳು ಏನಾಗ್ಬೋದು, ಅಥವಾ ಈ ಸಮಾಜ ಏನಾಗ್ಬೋದು ಅಂತ ಹೇಳುವಂಥ ಒಂದು ಆತಂಕ ಆಗಿರ್ತದೆ, ಕಾಡ್ತಾ ಇರುವಂಥದ್ದು. ಆದ ಕಾರಣ ಇದರ ಬಗ್ಗೆ ಪೊಲೀಸರು ಕೂಡ ವಿಶೇಷವಾದಂತಹ ಕಾಳಜಿ ವಹಿಸಬೇಕು, ಜಿಲ್ಲಾಡಳಿತ ಕೂಡ ವಿಶೇಷವಾದಂಥ ಕಾಳಜಿ ವಹಿಸಿ ಇದಕ್ಕೆ ಒಂದು ವಿಶೇಷ ಜಾಗೃತಿಯನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಮೂಡಿಸುವಂತಹ, ಪ್ರತಿ ವಿದ್ಯಾಸಂಸ್ಥೆಗಳಲ್ಲಿ ಮೂಡಿಸುವಂತಹ ಒಂದು ಕೆಲಸವು ಇದರ ಬಗ್ಗೆ ಆಗಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ನಡೀತಾ ಇದೆ. ಒಂದು NH 75, ಮತ್ತೊಂದು ಮೂಡುಬಿದ್ರೆ ಮಾರ್ಗವಾಗಿ ಹೋಗುವಂತಹ ಸೋಲಾಪುರ ಆ ರಸ್ತೆ, ಮಂಗಳೂರು 117 NH, ಮತ್ತೊಂದು ಬೆಳ್ತಂಗಡಿ
ದಾರಿಯಾಗಿ ಹೋಗುವಂತಹ ಮೂಡಿಗೆರೆಗೆ ಹೋಗುವಂತಹ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ. ಬಹಳ ಮಂದಗತಿಯಲ್ಲಿ ಆಗಿರ್ತದೆ ಕಾಮಗಾರಿಗಳು ನಡೀತಾ ಇರುವಂಥದ್ದು. 3 ವರ್ಷಗಳ ಹಿಂದೆ 2021ರಲ್ಲಿ NH 75ರ ಕಾಮಗಾರಿ ಆರಂಭಿಸುವಾಗ 1 ವರ್ಷವಾಗಿರ್ತದೆ, ಮ್ಯಾಕ್ಸಿಮಮ್ 1 ವರ್ಷದ ಗಡುವನ್ನಾಗಿರ್ತದೆ ಕೊಟ್ಟಂಥದ್ದು. ಆದರೆ ಇನ್ನೂ ಕೂಡ ಇವತ್ತಿಗೆ 3 ವರ್ಷ ಕಳೆಯಿತು. 2021 ಸೆಪ್ಟೆಂಬರಲ್ಲಿ ಕಾಮಗಾರಿಯನ್ನು 3 ಗುತ್ತಿಗೆ ಕಂಪನಿಗಳು ತೆಗೆದುಕೊಂಡಿದೆ. ಇನ್ನು ಈಗ 3 ವರ್ಷ ಕಳೀತಾ ಬಂತು, ಇನ್ನೂ ಕೂಡ ಕಾಮಗಾರಿ 60-70% ತಲುಪಿದೆ ಅಷ್ಟೇ. ಅದು ಬೇಗ ಪಡೀತಾ ಇಲ್ಲ, ಬಹಳ ಮಂದಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಕಲ್ಲಡಕ್ಕದಂಥ ಪ್ರದೇಶದಲ್ಲಿ ಹೋಗಬೇಕು ಅಂತಾದರೆ 2 ವೀಲರಲ್ಲಿ ಆಗಿರ್ಬೋದು, ಕಾರಲ್ಲಿ ಆಗಿರ್ಬೋದು, ಅಥವಾ ಪಾದಚಾರಿಗಳಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ತುಂಬ ಸಲ ನಾವು ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ, ಸರ್ಕಾರದ ಗಮನ ಹರಿಸಿದ್ದೇವೆ. ಆದರೂ ಕೂಡ ಏನೋ ಒಂದು ನಿರ್ಲಕ್ಷ್ಯ. ಗುತ್ತಿಗೆದಾರ ಕಂಪನಿಯವರು ಬಹಳ ಮಂದಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕಂಪನಿ ಕೇರಳದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ, ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಮಾಡ್ತಾ ಇದೆ. ಇದೇ KNR ಕಂಪನಿ ಕೂಡ ಕೇರಳದಲ್ಲಿ ಸುಮಾರು 100-150 ಕಿಲೋಮೀಟರ್ಗಳ ಗುತ್ತಿಗೆ ಕಾಮಗಾರಿಯನ್ನು ಅವರು ಕೂಡ ಅಲ್ಲಿ ತಗೊಂಡಿದ್ದಾರೆ. ಆದರೆ ಅಲ್ಲಿ ಹೋಗಿ ವೀಕ್ಷಿಸಿದೆ, ಬಹಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿಕೊಂಡು ಸರ್ವಿಸ್ ರೋಡ್ಗಳನ್ನು ಯಥಾಸ್ಥಿತಿಯಲ್ಲಿ ಮೊದಲೇ ಸಿದ್ಧಪಡಿಸಿದ ಸರ್ವಿಸ್ ರೋಡ್ಗಳಲ್ಲಿ ವಾಹನಗಳಿಗೆ ಎಲ್ಲಿಯೂ ಸಮಸ್ಯೆ ಆಗದ ರೀತಿಯಲ್ಲಿ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಅದೇ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಕೆಲಸ ಮಾಡುವಾಗ ಯಾಕೆ ಈ ರೀತಿಯಾದಂಥ ತಾರತಮ್ಯ? ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ, ಏನಿದ್ರು ಸಹಿಸಿಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಒಂದು ಭಾವನೆ ಸರ್ವೇ ಸಾಮಾನ್ಯವಾಗಿದೆ. ಇದು ಸರ್ಕಾರಕ್ಕೂ ಮತ್ತು ಗುತ್ತಿಗೆದಾರರಿಗೂ ಇದು ಏನಾಗಿದೆ, ಅದು ಕೇಳುವವರಿಲ್ಲ ಅಂತ ಹೇಳುವಂತಹ ಒಂದು ವಿಚಾರ ಅವರಿಗೆ ಅರ್ಥ ಆಗಿದೆ. ಆದ ಕಾರಣ ತುಂಬ ಸ್ಲೋ ಆಗಿ ನಡೀತಾ ಇದೆ. ಈಗಾಗಲೇ ನಾವು ಇದರ ಬಗ್ಗೆ ನಾಡದೊಂದು ಪ್ರತಿಭಟನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇಲ್ಲಿ ಟೋಲ್ನ ಅವ್ಯವಸ್ಥೆಯ ವಿರುದ್ಧ, ಅದೇ ರೀತಿ ಹೆದ್ದಾರಿಗಳ ನಿರ್ವಹಣೆಯ ವಿರುದ್ಧ. ಆದ ಕಾರಣ ಈ ಒಂದು ಕಾಮಗಾರಿಯನ್ನು ಗರಿಷ್ಠ ಮಾರ್ಚ್ ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಕೂಡ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರಲ್ಲಿ ಇರುವಂತಹ ಮೆಡಿಕಲ್ ಮಾಫಿಯಾ, ಅದು ತುಂಬ ಪ್ರಭಾವಿಯಾದಂತಹ ಒಂದು ಮೆಡಿಕಲ್ ಮಾಫಿಯಾ ಆಗಿರ್ತದೆ. ಅಲ್ಲಿನ ಖಾಸಗಿ ಆಸ್ಪತ್ರೆಗಳ ಕೆಲವೊಂದು ವಿಚಾರಗಳನ್ನು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ. ಅದಕ್ಕೆ ಒಂದು ಮೆಡಿಕಲ್ ಮಾಫಿಯಾ ಅಂತ ಹೇಳುವಂಥ ಒಂದು ಹೆಸರನ್ನೇ ಇವಾಗ ಸಾರ್ವಜನಿಕರು ಇಟ್ಟಿದ್ದಾರೆ. ಅದು ಎಲ್ಲಿವರೆಗೆ ಅಂತ ಹೇಳಿದರೆ, ಹಿಂದೆ ಆರೋಗ್ಯ ಸಚಿವರಾಗಿದ್ದಂತಹ ರಮೇಶ್ ಕುಮಾರ್ ಅವರೊಮ್ಮೆ ಮಂಗಳೂರಿಗೆ ಬಂದಾಗ ಹೇಳಿದರು, ವೆಂಟಿಲೇಟರ್ನಲ್ಲಿ ಶವ ಇಟ್ಟು ದುಡ್ಡು ಮಾಡ್ತಾ ಇದ್ದಾರೆ. ಅದೇ ರೀತಿ ರೋಗಿಗಳು ಹೋಗುವಾಗ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಅವರಿಗೆ ಬೇಕಾದಂಥ ಬಿಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂಥ ಆರೋಪಗಳು. ಇದು ಆರೋಗ್ಯ ಸಚಿವರ ಬಾಯಿಂದಲೇ ಕೇಳಿದಂಥ ಮಾತು. ಇವತ್ತಿಗೂ ಕೂಡ ಕೊರೋನಾದ ಸಂದರ್ಭದಲ್ಲಿ ಕೂಡ ಈ ಬಗ್ಗೆ ನಾವು ತುಂಬ ಧ್ವನಿ ಎತ್ತಿದ್ದೆವು. ಇವತ್ತು ಮಂಗಳೂರಲ್ಲಿ ಕೆಲವು ಆಸ್ಪತ್ರೆಗಳ ಮುಂದೆ ಹೋಗಿ ನಿಂತರೆ ಬಿಲ್ ಜಾಸ್ತಿ ಮಾಡುವಂಥದ್ದು, ಬೇಕಾಬಿಟ್ಟಿಯಾಗಿ ಬಿಲ್ಲು ವಿಧಿಸುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದ ಕಾರಣ ಇದರ ಮೇಲೆ ಸರ್ಕಾರ ಒಂದು ನಿಯಂತ್ರಣ ಹೇರಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಒಂದನೇದಾಗಿ ಮಂಗಳೂರಲ್ಲಿರುವಂತಹ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿಯೂ ಕೂಡ ಕಾನೂನಿದೆ ಅದರ ಬಗ್ಗೆ. ಯಾವ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿದ್ರೆ ಆ ಆಸ್ಪತ್ರೆಯವರೆಗೆ ದರಪಟ್ಟಿಯನ್ನು ವಿಧಿಸಬೇಕು ಅಂತ ಹೇಳುವಂಥ ಕಾನೂನಿದೆ ಆರೋಗ್ಯ ಇಲಾಖೆಯಲ್ಲಿ. ಆದರೆ ಇಲ್ಲಿ ಕಾನೂನುಗಳು ಜಾರಿಯಾಗ್ತಾ ಇಲ್ಲ. ಪ್ರತಿ ವೈದ್ಯರು ಎಷ್ಟು ಕನ್ಸಲ್ಟಿಂಗ್ ಚಾರ್ಜ್ ವಿಧಿಸಬೇಕು ಅಂತ ಹೇಳುವಂಥ ಕಾನೂನಿದೆ. ಆದರೆ ಮಂಗಳೂರಲ್ಲಿ ಅದು ನಡೀತಾ ಇಲ್ಲ. ಒಂದೊಂದು ವೈದ್ಯರು 200, 300, 500, 2000, 3000ವರೆಗೆ ತೆಗೆಯುವಂಥ ವೈದ್ಯರು ಮಂಗಳೂರಲ್ಲಿ ಇದ್ದಾರೆ. 5 ನಿಮಿಷ 10 ನಿಮಿಷದ ಕನ್ಸಲ್ಟಿಂಗ್ ಚಾರ್ಜಿಗೆ. ಇದಕ್ಕೆ ಒಂದು ಅಂತ್ಯ ಆಗಬೇಕು ಅಂತ ಹೇಳಿದರೆ ಸರ್ಕಾರ ಈ ಒಂದು ಮಾಫಿಯಾವನ್ನು ನಿಯಂತ್ರಿಸಬೇಕು. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಶಿಕ್ಷಣ ಮತ್ತು ಆರೋಗ್ಯ ಯಾವತ್ತೂ ಕೂಡ ಖಾಸಗೀಕರಣ ಆಗಬಾರ್ದು, ಅದು ಸರ್ಕಾರದ ಒಡೆತನದಲ್ಲಿ ಇರಬೇಕು ಅಂತ. ಆದರೆ ಇವತ್ತು ಖಾಸಗಿ ವ್ಯವಸ್ಥೆಯಲ್ಲಿ ದೊಡ್ಡ ಲಾಭದಾಯಕ ಹುದ್ದೆ ಯಾವುದು ಅಂತ ಕೇಳಿದರೆ ಅದು ಶಿಕ್ಷಣ ಮತ್ತು ಆರೋಗ್ಯ ಆಗಿರ್ತದೆ. ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸರ್ಕಾರದಲ್ಲಿರುವಂತಹ ಪ್ರಭಾವಿಗಳಾಗಿರ್ತದೆ ಈ ಖಾಸಗಿ ಸಂಸ್ಥೆಗಳನ್ನು, ಈ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥದ್ದು. ಆದ ಕಾರಣ ಇದರ ಮೇಲೊಂದು ನಿಯಂತ್ರಣ ಇಲ್ಲ. ಸರ್ಕಾರ ಇದರ ಮೇಲೆ ನಿಯಂತ್ರಣ ಇರಬೇಕು. ಕೆಲವು ಲ್ಯಾಬೊರೇಟರಿಗಳಿದೆ, ಅಲ್ಲಿಯೂ ಕೂಡ ಹಾಗೆ ಬಹಳ ದುಬಾರಿಯಾದಂತಹ ಚಿಕಿತ್ಸೆ, ಬಹಳ ದುಬಾರಿಯಾದಂಥ ಟೆಸ್ಟ್ಗಳಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅದನ್ನು ಸರ್ಕಾರ ನಿಯಂತ್ರಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ಈ ಮೂಲಕ ಇಡ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರಲ್ಲಿ ಒಂದು ರೈಲ್ವೆ, ಈಗ ಮಂಗಳೂರು ವಲಯ ಅಂತ ಹೇಳುವಂಥದ್ದು ರೈಲ್ವೆ ವಲಯ ಇಲ್ಲ ಮಂಗಳೂರಿಗೆ. ಪಾಲಕ್ಕಾಡ್ ಒಂದು ಕಡೆಯಲ್ಲಿ, ಮಂಗಳೂರು ನಗರ ಇರುವಂಥದ್ದು ಪಾಲಕ್ಕಾಡ್ ರೈಲ್ವೆ ವಲಯದ ವ್ಯಾಪ್ತಿಯಲ್ಲಿ, ಮತ್ತೆ ಆಚೆ ಹೋದರೆ ಅದು ಕೊಂಕಣ ರೈಲ್ವೆ ಆಗ್ತದೆ, ಮತ್ತು ಈ ಕಡೆ ಬಂದರೆ ಮೈಸೂರು ರೈಲ್ವೆ ಆಗ್ತದೆ. ಆದ ಕಾರಣ ಮಂಗಳೂರು ಮೊದಲೇ ಬ್ರಿಟಿಷರ ಕಾಲದಲ್ಲೇ ಬಹಳ ಒಂದು ಕೇಂದ್ರವಾದಂಥ ಒಂದು ಪ್ರದೇಶ. ಈ ಮಂಗಳೂರನ್ನು ಒಂದು ಹೊಸ ವಲಯವನ್ನಾಗಿ ಘೋಷಿಸಿದರೆ ಹೊಸ ಯೋಜನೆಗಳು ಮಂಗಳೂರಿಗೆ ಬರ್ತದೆ. ಈಗ ಮಂಗಳೂರಿಗೆ ಹೊಸ ರೈಲ್ವೆ ಯೋಜನೆಗಳು ಬರ್ತಾ ಇಲ್ಲ, ಹೊಸ ರೈಲ್ವೆ ಮಾರ್ಗಗಳು ಬರ್ತಾ ಇಲ್ಲ. ಒಂದು ವೇಳೆ ಪಾಲಕ್ಕಾಡ್
ಅನ್ನು ವಿಭಜಿಸಿಕೊಂಡು ಮಂಗಳೂರನ್ನು ಮಾಡಿದರೆ ಇಲ್ಲಿ ಹಲವಾರು ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಬರ್ತದೆ, ಸ್ಥಳೀಯವಾಗಿ ಅಲ್ಲಿ ಅಧಿಕಾರಿಗಳು ಬರ್ತಾರೆ. ಆ ನಂತರ ಮಂಗಳೂರನ್ನು ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿದೆ ರೈಲ್ವೆ ವಿಭಾಗದಲ್ಲಿ. ಆದ ಕಾರಣ ಮಂಗಳೂರನ್ನು ಒಂದು ಪ್ರತ್ಯೇಕ ರೈಲ್ವೆ ವಲಯವನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಮುಖ 8 ಬೇಡಿಕೆಗಳನ್ನು ನಾವು ಈ ಮೂಲಕ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಒಂದು ಬೇಡಿಕೆಯಾಗಿರ್ತದೆ. ಮಾನ್ಯ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಕೂಡ, ಮಾಧ್ಯಮದ ಸಂಪಾದಕರು, ವರದಿಗಾರರು ಕೂಡ ಈ ನಿಟ್ಟಿನಲ್ಲಿ ಸಹಕರಿಸಬೇಕು. ಇದು ಜನಸಾಮಾನ್ಯರ ಬೇಡಿಕೆಯಾಗಿರ್ತದೆ. ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಾವೆಲ್ಲರೂ ಕೂಡ ನಮ್ಮೊಂದಿಗೆ, ಈ ಸಮಾಜದೊಂದಿಗೆ ಸಹಕರಿಸಬೇಕು ಅಂತ ಹೇಳುವಂಥ ಒಂದು ನಿವೇದನೆಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲ ಭಾಗ ನಾವು ಹೇಳ್ತಾ ಇರುವಂಥದ್ದು ಪುತ್ತೂರಲ್ಲಿ ಒಂದು ಜಿಲ್ಲೆ ಆಗಬೇಕು. ಆ ಜಿಲ್ಲೆಗಾಗಿ ಹೋರಾಟ ಮಾಡಬೇಕಾದ್ರೆ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ.